ನೋಟ್ ಬ್ಯಾನ್ ಆಗಿ ಆಗಲೇ 3 ತಿಂಗಳಾಗ್ತಾ ಬಂತು. ಆದರೆ ನಗರದಲ್ಲಿರೋ ಪ್ರತಿಷ್ಠಿತ ಏರಿಯಾದಲ್ಲಿ ಸಿಕ್ತು ಕಂತೆ 500 ಹಾಗೂ 1000 ಮುಖಬೆಲೆಯ ಹಳೆಯ ನೋಟುಗಳು. ಅರೆ, ಅಷ್ಟೊಂದು ನೋಟುಗಳು ಸಿಕ್ಕಿದ್ದಾದ್ರೂ ಹೇಗೆ? ಅದು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹರಿದ ನೋಟುಗಳನ್ನ ಹೆಕ್ಕಿ ತೆಗಿತಿರೋ ಜನರು, ಅರೆರೆ ಇಷ್ಟೊಂದು ಹಳೆ ನೋಟುಗಳು ಹೇಗೆ ಬಂತಪ್ಪ ಅಂತ ಆಶ್ಚರ್ಯದಿಂದ ಮತ್ತೊಂದೆಡೆ ನೋಡ್ತಿರೋ ಸಾರ್ವಜನಿಕರು. ಗುಡ್ಡೆಯಲ್ಲಿ ಕಾಣ್ತಿರೋ ಹರಿದ ಹಳೆ ನೋಟುಗಳು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಮಲ್ಲೇಶ್ವರಂನ ಲಿಂಕ್ ರಸ್ತೆಯಲ್ಲಿರುವ ಈ ಚರಂಡಿ ಒಳಗೆ. ಎಸ್, ನೋಟ್ ಬ್ಯಾನ್ ಆಗಿ 3 ತಿಂಗಳು ಕಳೀತಾ ಬಂತು. ಆದ್ರೂ ಸಹ ಎಲ್ಲೆಂದರಲ್ಲೂ ಹಳೆಯ ನೋಟುಗಳು ಸಿಗ್ತಾನೆ ಇದೆ. ಇದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಈ ಘಟನೆ ನಡೆದಿದೆ. ಮಲ್ಲೇಶ್ವರಂನ ಈ ಲಿಂಕ್ ರಸ್ತೆ ಬಳಿ ಕಳೆದ ಹಲವು ದಿನಗಳಿಂದ ಈ ರೀತಿ ಹಳೆಯ ನೋಟುಗಳನ್ನ ಹರಿದು ಬಿಸಾಡಲಾಗಿದೆ ಅಂತೆ. ಇದು ಇವತ್ತು ಸುವರ್ಣ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಬಿತ್ತು. ಹಂಗೆ ಫಸ್ಟೇ ಹಂಗೆ ಅರ್ಧಿ ಅವರು ಗಂಟು ಹಾಕಿ ಹಂಗೆ ಹಾಕಿದ್ದಾರೆ. ಹುಡುಗರು ಏನೋ ಅಲೋ ಮಾಡಿಲ್ಲ. ಅದ್ರಲ್ಲಿ ಅದು ಕಸ ಗುಡಿಸೋರು ಕಾರ್ಪೊರೇಷನವ್ರು ಮಾಡೋರು ಅದ್ರ ಮೇಲೆ ಮಣ್ಣು ತಳ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ನಾನು ನೋಡಿದಾಗ ಸ್ವಲ್ಪ ಇಷ್ಟು ಇರ್ಬೋದು ಅಷ್ಟೇ. ಅದು ಒಳಗೆ ಹೋಗಿ ಬಗ್ಗಿ ನೋಡೋಷ್ಟು ನಮಗಾಗಲ್ಲ. ಇನ್ನು ಇದು ಇವತ್ತು ಮಾತ್ರ ಅಲ್ಲ, ಕಳೆದ ಸುಮಾರು ದಿನಗಳಿಂದಲೂ ಸಿಗ್ತಾನೆ ಇದೆಯಂತೆ. ಇನ್ನು ಇಲ್ಲಿ ಸುತ್ತಮುತ್ತ ಪ್ರತಿಷ್ಠಿತ ಆಸ್ಪತ್ರೆ, ಅಪಾರ್ಟ್ಮೆಂಟ್ಗಳಿವೆ. ಆದರೆ ಹಣ ಯಾರದ್ದು ಅಂತ ಮಾತ್ರ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಅದೇನೇ ಇರಲಿ, ನೋಟ್ ಬ್ಯಾನ್ ಆದಾಗಿನಿಂದ ತಪ್ಪಿಸಿಕೊಳ್ಳಲು ಕಾಳಧನಿಕರು ನಾನಾ ಹಾದಿಯನ್ನು ಹಿಡಿಯುತ್ತಾನೆ ಇದ್ದಾರೆ. ಚರಂಡಿಯಲ್ಲಿ ಹಣ ಇಟ್ಟಿದ್ದು ವಿಪರ್ಯಾಸವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಪ್ರಿಯಾಂಕಾ ತಳವಾರ್, ಸುವರ್ಣ ನ್ಯೂಸ್.